ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಅಟಲ್ ಪೆನ್ಷನ್ ಯೋಜನೆ. ಅಟಲ್ ಪೆನ್ಷನ್ ಯೋಜನೆಯಲ್ಲಿ ತಾವು ಎಷ್ಟು ಮತ್ತೆ ಒಂದು 18ರಿಂದ 40 ವರ್ಷ ಇರುವಾಗಲೇ ತಾವು ಹೂಡಿಕೆಯನ್ನು ಮಾಡಿದ್ರೆ ಅಂದ್ರೆ ತಮ್ಮ ಮುಪ್ಪಿನ ಕಾಲಕ್ಕೆ ಅಂದ್ರೆ 60 ವರ್ಷ, ತಮಗೆ 60 ವರ್ಷ ಆದ್ಮೇಲೆ ಈಗ ಮಕ್ಕಳು ಏನ್ ಮಾಡ್ತಾರೆ, ಒಬ್ರು ನೋಡಿರ್ತಿರ್ತಾವ ವೃದ್ಧಾಶ್ರಮಕ್ಕೆ, ಅಲ್ಲಿ ತಮಗೊಂದು ಖರ್ಚಿಗೆ ಅಮೌಂಟ್ ಬೇಕಲ್ಲ, ತಮ್ಮ ಒಂದು ಖರ್ಚಿಗೆ ಅಮೌಂಟ್ ಬೇಕಂದ್ರ ತಾವು ಈಗ ಇಷ್ಟೊಂದು ಮಿನಿಮಮ್ ಎಷ್ಟಪ್ಪ ಅಂದ್ರೆ ಈಗ ಏನೋ ಒಂದು ಸುಮ್ಮನೆ ಒಂದು ಎದಕ್ಕೋ ಒಂದು ಸಣ್ಣ ಅಮೌಂಟ್ ಖರ್ಚು ಮಾಡೋದೇ ಒಂದು ತಾವು ಏನಪ್ಪಾ ಅಂದ್ರೆ ಒಂದು ಪೆನ್ಷನ್ ಅಮೌಂಟ್ಗ ಕೂಡಿಟ್ರಿ ಅಂದ್ರೆ ಮುಂದೆ ನಿಮ್ಗೆ ಆದಂಥದ್ದು ಒಂದು 5,000 ಅಮೌಂಟ್ ಬಂತಪ್ಪ ತಿಂಗಳ ಅಂದ್ರೆ ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತದ. ಅವಾಗ ಮುಪ್ಪಿನ ಕಾಲಕ್ಕ ನಿಮಗ ಒಂದು ಎದಕ್ಕೋ ಒಂದು ಆಸರೆ ಆಗ್ತದ. ಈಗ ಮುಂದೆ ಮಕ್ಕಳು ನೋಡ್ತಾರ, ಏನ್ ಗ್ಯಾರಂಟಿ ಅದ. ಅದಕ್ಕಾಗಿ ಈ ಒಂದು ಅಟಲ್ ಪೆನ್ಷನ್ ಯೋಜನೆ ಅಂತ ಒಂದು ನಮ್ಮ ಪ್ರಧಾನಮಂತ್ರಿ PM ಮೋದಿ ಅವರು ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಈಗ ಏನಪ್ಪಾ ಅಂದ್ರೆ ತಾವು ಈಗ ಒಂದು 18 ವರ್ಷದವರಿದ್ರೆ ಎಷ್ಟು ಅಮೌಂಟ್ ಕಟ್ಟಿದ್ರೆ ನಿಮಗೆ ಮುಂದೆ 40 ವರ್ಷ ತನಕ ಕಟ್ಟಬೇಕಿದು ಅಮೌಂಟ್. 40 ವರ್ಷ ಆದ್ಮೇಲೆ ತಾವು ಒಂದಿನನು ಜಾಸ್ತಿ ಆಗಿತ್ತಪ್ಪ ಅಂದ್ರೆ ತಮಗೆ ಈ ಒಂದು ಯೋಜನೆಯಲ್ಲಿ ಅರ್ಹತೆ ಸಿಗಲ್ಲ. ಅದಕ್ಕಾಗಿ ಇದರ ಬಗ್ಗೆ ಪೂರ್ತಿ ಒಂದು ಡಿಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ನಿಮಗೆ ಉದಾಹರಣೆಗಳು ಕೊಟ್ಟು ಕೂಡ ಈ ಒಂದು ವಿಡಿಯೋದಲ್ಲಿ ತಮಗೆ ಹೇಳ್ತೀನಿ ಹೆಂಗಂತ. ಪೂರ್ತಿ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ಒಂದು ಇನ್ಫಾರ್ಮೇಶನ್ ತಮಗೆ ಅರ್ಧಂಬರ್ಧ ಗುರುತಾಗುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ. ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು. ಬನ್ನಿ ಒಂದು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಮಾತಾಡೋಣ. ಈಗ ತಾವು ಒಂದು 18 ವರ್ಷದವ್ರು ಇದೀರ ತಿಳ್ಕೊಳ್ಳಿ. ತಾವು ಒಂದು ಯಾವುದೇ ಒಂದು ಈಗ ನೌಕರಿ ಮಾಡೋರೆ ಕಟ್ಬೇಕಂತಿಲ್ಲ, ಏನೂ ಇಲ್ಲ. ಒಂದು 18 ವರ್ಷ, ಈಗ ತಮ್ಮದೊಂದು 18 ವರ್ಷ ವಯಸ್ಸಾಗಿದೆ ತಿಳ್ಕೊಳ್ಳಿ. ತಾವು ಏನಾದ್ರೂ 210 ರೂಪಾಯಿ ತಿಂಗಳ ಒಂದು ಪಿಂಚಣಿ ಕಟ್ತಾ ಬಂದ್ರಿ, 40 ವರ್ಷ ತನಕ ಕಟ್ಟಿದ್ರಿ ಅಂದ್ರೆ ತಮಗೆ ಒಂದು 60 ವರ್ಷ ಆದ್ಮೇಲೆ ತಮಗೊಂದು ಈಗ ಏನಪ್ಪ ಒಂದು ಈಗ ಕಟ್ತಾ, ಈಗ ನೀವು 18 ವರ್ಷದವ್ರು ಇದ್ದಾಗ ಒಂದು 210 ರೂಪಾಯಿ, ಈಗ 210 ರೂಪಾಯಿ ಸುಮ್ನೆ ಎಲ್ಲೋ ಒಂದು ಖರ್ಚಾಗುತ್ತೆ. ಸುಮ್ನೆ ಒಂದು ಅಕೌಂಟ್ ಅಲ್ಲಿ 210 ರೂಪಾಯಿ ಕಟ್ತಾ ಹೋದ್ರಿ ಅಂದ್ರೆ ನಿಮ್ಗೆ 60 ವರ್ಷ ಆದ್ಮೇಲೆ ತಮಗೆ ಏನಾಗುತ್ತೆ ಅಂದ್ರೆ ತಿಂಗಳಿಗೆ 5,000 ರೂಪಾಯಿ ನಿಮ್ಮ ಅಕೌಂಟಿಗೆ ವಾಪಸ್ ಬರ್ತಾ ಹೋಗುತ್ತೆ. ನೀವು ಎಷ್ಟು ವರ್ಷ ಇರ್ತೀರಿ, ನೀವು 100 ವರ್ಷ ಇದ್ರು ನಿಮ್ಮ ಅಕೌಂಟಿಗೆ ಬರ್ತಾ ಇರುತ್ತೆ 5,000 ರೂಪಾಯಿ. ಈ ಒಂದು ಯೋಜನೆಯಲ್ಲಿ ಬಹಳ ಉಪಯುಕ್ತವಾದ ಯೋಜನೆ ಇದೆ ಇದು. ಯಾಕಂದ್ರೆ ಈಗ ಮುಂದೆ ನೀವು ಒಂದು 40 ವರ್ಷ ಆಯ್ತು, ಈಗ ಒಂದು 60 ವರ್ಷ ತನಕ ತಾವು ದುಡಿತೀರಿ. ತಮಗೆಲ್ಲ ಏನೋ ಒಂದು ದುಡಿತೀರಿ, ಏನೋ ಒಂದು ಕೆಲಸ ಮಾಡ್ತೀರಿ, ಇಲ್ಲ ಒಂದು ನೌಕರಿ ಮಾಡ್ತೀರಿ, ಏನೋ ಮಾಡ್ತೀರಿ, ತಮಗೆ ಇನ್ಕಮ್ ಬರ್ತಾ ಇರುತ್ತೆ, ತಾವು ಬದುಕ್ತೀರಿ. ಈಗ ಮುಂದೆ 60 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ಆಯ್ತು, ಇಲ್ಲ ಕೆಲಸ ಆಗಲ್ಲ, ಕೈ ಕಾಲುಗಳು ಶಕ್ತಿ ಇರಲ್ಲ, ಏನೂ ಇರಲ್ಲ, ತಮ್ಮ ಖರ್ಚಕ್ಕೆ ಉಪಜೀವನಕ್ಕೆ ಒಂದು ದುಡ್ಡು ಬೇಕಲ್ಲ. ಅವಾಗ ಮಕ್ಕಳು ನೋಡ್ಲಿಲ್ಲಪ್ಪ, ಮಕ್ಕಳು ಎಲ್ಲೋ ಅಮೆರಿಕಕ್ಕೆ ಹೋದ್ರು, ಎಲ್ಲೋ ಹೋದ್ರು. ಈಗ ಎಷ್ಟೋ ಒಂದು ಇನ್ಸಿಡೆಂಟ್ಗಳು ಕೇಳ್ತಾ ಇರ್ತೀವಿ ನಾವು. ಏನಪ್ಪಾ ಅಂದ್ರೆ ಒಂದು ಮಗಂದು ಒಂದು ತಂದೆಯ ಅಂತಿಮ ಸಂಸ್ಕಾರಕ್ಕೂ ಅವ್ರು ಬಂದಿಲ್ಲ. ನಾವು ಎಷ್ಟೋ ಒಂದು ಇನ್ಸಿಡೆಂಟ್ಗಳು ಎಷ್ಟೋ ಒಂದು ಟಿವಿಯಲ್ಲಿ ನೋಡ್ತಾ ಇದೀವಿ, ಒಂದು ಪೇಪರಲ್ಲಿ ನೋಡ್ತಾ ಇದೀವಿ. ಎಷ್ಟೋ ಒಂದು ಇನ್ಸಿಡೆಂಟ್ಗಳು ಏನಪ್ಪಾ ಅಂದ್ರೆ ಮಕ್ಕಳು ತಂದೆಯ ಒಂದು ಅಂತಿಮ ಸಂಸ್ಕಾರಕ್ಕೆ ಬಂದಿಲ್ಲ, ನೀವು ಬಾಡಿಯನ್ನು ಅಲ್ಲೇ ಸುಟ್ಟು ಬಿಡಿ, ಅವ್ರ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ನನ್ನ ಅಕೌಂಟಿಗೆ ಹಾಕ್ಬಿಡಿ ಅಂತ ಹೇಳಿದ್ದು ಉದಾಹರಣೆ ಕೂಡ ನೀವು ಕೇಳಿರ್ತೀರ. ಇಂಥವೇ ಬಹಳಷ್ಟು. ನಾವು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ತಾವು ಈಗ ಒಂದು 18 ವರ್ಷದವ್ರು ಇದ್ರೆ ಒಂದು 210 ರೂಪಾಯಿ ತಾವು ಕಟ್ತಾ ಹೋದ್ರಿ ತಿಂಗಳ, 40 ವರ್ಷ ತನಕ ಕಟ್ಟಬೇಕು. 40 ವರ್ಷ ಆದ್ಮೇಲೆ ಬಿಟ್ಟು ಬಿಡ್ಬೇಕು. ತಮಗೆ 60 ವರ್ಷ ಆದ್ಮೇಲೆ ನೀವೊಂದು ಏನಪ್ಪಾ ನಿಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ನಿಮ್ಗೊಂದು ಕಾರ್ಡ್ ಬಂದಿರುತ್ತೆ. ಆ ಕಾರ್ಡಲ್ಲಿ ಏನಪ್ಪಾ ಒಂದು ಬಾಂಡ್ ಟೈಪ್ ಬಂದಿರುತ್ತೆ. ಆ ಕಾರ್ಡ್ 60 ವರ್ಷ ಆದ್ಮೇಲೆ ತಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ 5,000 ರೂಪಾಯಿ ಬರ್ತಾ ಹೋಗುತ್ತೆ. ಮತ್ತು ತಾವು ಏನಾದ್ರೆ ಈ ಒಂದು 60 ವರ್ಷ ಆದ್ಮೇಲೆ ತಮಗೆ ಏನಾದ್ರೂ ಒಂದು ಡೆತ್ ಆಯ್ತಪ್ಪ, ಇದು ಏನಾದ್ರು ಆಯ್ತಂದ್ರೆ ಈ ಒಂದು ನಾಮಿನಿ ಯಾರು ಕೊಟ್ಟಿರ್ತಾರ ತಾವು ನಾಮಿನಿಗೆ 8,50,000 ರೂಪಾಯಿ ಬರುತ್ತೆ. ಹೀಗೆ ಒಂದು ನಾನಾ ತರದಿದೆ. ಈಗ ನೀನು 210 ರೂಪಾಯಿ ಕಟ್ಬೇಕಂತಿಲ್ಲ, ಇದರಲ್ಲಿ ನೀವು ಒಂದು 42 ರೂಪಾಯಿ ಕಟ್ಟದ ಯೋಜನೆಗಳಿದೆ.
ತಾವು ಈಗ 42 ರೂಪಾಯಿ ಕಟ್ಟಿದ್ರೆ ಮತ್ತೆ ನಮಗೆ 60 ವರ್ಷ ಆದ್ಮೇಲೆ ಮಂತ್ಲಿ 1,000 ರೂಪಾಯಿ ಬರುತ್ತೆ. ಹೀಗೆ ಬಹಳಷ್ಟು ಇದಾವೆ. ಇದ್ರ ಬಗ್ಗೆ ನಾನು ಪೂರ್ತಿ ಒಂದು ಡೀಟೇಲ್ ಆಗಿ ಹೇಳ್ತೀನಿ, ನೋಡೋಣ ಬನ್ನಿ. ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಮ ಒಂದು ಏನಪ್ಪಾ ಅಂದ್ರೆ ಒಂದು ಚಾರ್ಟ್ ಕೂಡ ಬಂದಿರುತ್ತೆ ಸ್ಕ್ರೀನ್ ಮೇಲೆ, ನೋಡಿ. ಏನಪ್ಪಾ ಅಂದ್ರೆ ಈಗ ತಮಗೆ ಒಂದು 60 ವರ್ಷ ಆದ್ಮೇಲೆ 1,000 ರೂಪಾಯಿ ಬೇಕಾಗಿತ್ತು ಅಂತ ತಿಳಿಯಿರಿ. ತಮಗೆ ಒಂದು 60 ವರ್ಷ ಆದ್ಮೇಲೆ ನನಗೆ 1,000 ರೂಪಾಯಿ ಬೇಕು, ನನಗೆ ಇದೇನಪ್ಪ ಪಿಂಚಣಿ ಅಮೌಂಟ್, ಪೆನ್ಷನ್ 1,000 ರೂಪಾಯಿ ಬರೋ ಹಾಗೆ ಏನಾರ ಸ್ಕೀಮ್ ಇದ್ರೆ ಹೇಳಿ ಅಂತ ಅಂತಿರಲ್ಲ. ಆದ್ರೆ ಅವಾಗ ಏನ್ ಮಾಡ್ಬೇಕು, ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮಂತ್ಲಿ ತಾವು 42 ರೂಪಾಯಿ ಕಟ್ಟಿದ್ರೆ ತಮಗೆ ಏನಾಗುತ್ತೆ, ಈ ಒಂದು ಅಟಲ್ ಪಿಂಚಣಿ ಯೋಜನೆಯಲ್ಲಿ ತಾವು ಏನಪ್ಪಾ ಅಂದ್ರೆ 42 ರೂಪಾಯಿ ಕಟ್ಟಿದ್ರಿ. ತಾವು 18 ವರ್ಷದವ್ರು ಇದ್ದೀರ ತಿಳ್ಕೊಳ್ಳಿ. ಈಗ 18 ವರ್ಷದವ್ರು ಇದ್ರಿ, ತಾವು 42 ರೂಪಾಯಿ ಈಗ ಕಟ್ತಾ ಹೋದ್ರಿ ನೀವು ಮಂತ್ಲಿ ಅಂದ್ರೆ ತಮಗೆ 60 ವರ್ಷ ಆದ್ಮೇಲೆ 1,000 ರೂಪಾಯಿ ಬರುತ್ತೆ. ಮತ್ತೆ ನಾಮಿನಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ಇದರಲ್ಲಿ ಒಂದು 1.70 ಅಂದ್ರೆ 1,70,000 ರೂಪಾಯಿ ಅಮೌಂಟ್ ಅವರಿಗೆ ನಾಮಿನಿಗೆ ಸಿಗುತ್ತೆ. ತಮಗೆ ಏನಾದ್ರೂ ಒಂದು ಇನ್ ಬಿಟ್ವೀನ್ 60 ವರ್ಷ ಆದ್ಮೇಲೆ ಏನಾದ್ರೂ ಇನ್ ಬಿಟ್ವೀನ್ ಮರಣ ಹೊಂದಿದ್ರೆ 1.70 ಅಂದ್ರೆ 1,70,000 ರೂಪಾಯಿ ಅವರಿಗೆ ಸಿಗುತ್ತೆ. ಹಾಗೆ ಒಂದು 2,000 ರೂಪಾಯಿ ಬೇಕಪ್ಪ ನನಗೆ, ನಾ 18 ವರ್ಷದಿಂದ ಕಟ್ತಾ ಹೋಗ್ತೀನಿ, ನನಗೆ ಪೆನ್ಷನ್ ಅಮೌಂಟ್ ಏನದ 60 ವರ್ಷ ಆದ್ಮೇಲೆ ನನಗೆ 2,000 ರೂಪಾಯಿ ಬೇಕಪ್ಪ ಅಂದ್ರೆ ತಾವು ಏನದ 84 ರುಪೀಸ್ ಕಟ್ಟಬೇಕಾಗುತ್ತೆ. ಮಂತ್ಲಿ 84 ರುಪೀಸ್. ತಾವು 40 ವರ್ಷದವರೆಗೂ 84 ರುಪೀಸ್ ಕಟ್ಟಿದ್ರಪ್ಪ ಅಂದ್ರೆ ತಮಗೆ 60 ವರ್ಷ ಆದ್ಮೇಲೆ 2,000 ರೂಪಾಯಿ ಬರುತ್ತೆ. ಹಾಗೆ ನಾಮಿನಿಗೆ ನಾವು ಏನಾದ್ರೂ ಒಂದು ಮರಣವನ್ನು ಹೊಂದಿದ್ರೆ ಒಂದು ನಾಮಿನಿಗೆ 3,40,000 ರೂಪಾಯಿ ಅಮೌಂಟ್ ಕೂಡ ಸಿಗುತ್ತೆ. ಹಾಗೆ ಒಂದು 3,000 ರೂಪಾಯಿ ಬೇಕಪ್ಪ ನನಗೆ ಏನಪ್ಪಾ ಅಂದ್ರೆ ನಾನು 60 ವರ್ಷ ಆದ್ಮೇಲೆ ನನಗೆ ಪೆನ್ಷನ್ 5,000 ಬೇಡ, 1,000 ಬೇಡ, ಏನು ಬೇಡ, ನನಗೆ 3,000 ರೂಪಾಯಿ ಬೇಕಪ್ಪ ಅಂದ್ರೆ ತಾವು 126 ರೂಪಾಯಿ ಮಂತ್ಲಿ ಕಟ್ಟಬೇಕು. 40 ವರ್ಷವರೆಗೂ ಕಟ್ಟಿದ್ರಪ್ಪ ಅಂದ್ರೆ ನಮಗೆ ಎಷ್ಟು ಬರುತ್ತೆ ಅಮೌಂಟ್ ಅಂದ್ರೆ 3,000 ರೂಪಾಯಿ ಪೆನ್ಷನ್ ಅಮೌಂಟ್ ಬರುತ್ತೆ. ಹಾಗೆ ಒಂದು ನಾಮಿನಿಗೆ 5,10,000 ರೂಪಾಯಿ 5,10,000 ರೂಪಾಯಿ ನಾಮಿನಿಗೆ ಸಿಗುತ್ತೆ. ಹಾಗೆ ಒಂದು 4,000 ರೂಪಾಯಿ ಬೇಕಪ್ಪ ಅಂದ್ರೆ ಒಂದು 168 ರೂಪಾಯಿ 168 ರುಪೀಸ್ ತಾವು ಕಟ್ಟಬೇಕಾಗುತ್ತೆ. ಎಷ್ಟು 40 ವರ್ಷವರೆಗೂ 168 ರುಪೀಸ್ ತಾವು ಮಂತ್ಲಿ ಕಟ್ಟಿದ್ರಪ್ಪ ಅಂದ್ರೆ ತಮಗೆ ಒಂದು ಪೆನ್ಷನ್ ಅಮೌಂಟ್ 60 ವರ್ಷ ಆದ್ಮೇಲೆ ಪೆನ್ಷನ್ ಅಮೌಂಟ್ ಎಷ್ಟಪ್ಪ ಅಂದ್ರೆ 4,000 ರೂಪಾಯಿ ಬರುತ್ತೆ. ಒಂದು ನಾಮಿನಿಗೆ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 6,80,000 ರೂಪಾಯಿ ಬರುತ್ತೆ. ಈ ಒಂದು 5,000 ರೂಪಾಯಿ ತಮಗೆ ಬರ್ಬೇಕಾದ್ರೆ ನಾನು ಆಗ್ಲೇ ಹೇಳದಲ್ಲ, 210 ರೂಪಾಯಿ ತಾವು ಕಟ್ತಾ ಹೋಗ್ಬೇಕು, ಮಂತ್ಲಿ ಕಟ್ತಾ ಹೋಗ್ಬೇಕು. 40 ವರ್ಷ ತನಕ ಕಟ್ಟಬೇಕು. ಆಮೇಲಿಂದ 20 ವರ್ಷ ಗ್ಯಾಪ್ ಇರುತ್ತೆ. ತಮಗೆ 60 ವರ್ಷ ಆದ್ಮೇಲೆ ಮಂತ್ಲಿ 5,000 ರೂಪಾಯಿ ತಮ್ಮ ಅಕೌಂಟಿಗೆ ಒಂದು ಪೆನ್ಷನ್ ಅಮೌಂಟ್ ಬರುತ್ತೆ. ಹಾಗೆ ನಾಮಿನಿಗೆ 8,50,000 ರೂಪಾಯಿ ನಾಮಿನಿಗೆ ಸಿಗುತ್ತೆ. ಇದು ಯಾಕೆ ಯೋಜನೆ ಮಾಡಿದಾರಪ್ಪ ಅಂದ್ರೆ ಈಗ ನೀವು ಮುಪ್ಪಿನ ಕಾಲಕ್ಕೆ ನಿಮ್ಮ ಮಕ್ಕಳು ಏನಾದ್ರೂ ವೃದ್ಧಾಶ್ರಮಗಳು ಎಷ್ಟು ತುಂಬಿ ತುಳುಕ್ತಾ ಇದಾವೆ ನೋಡಿದಿರಲ್ಲ. ಯಾರು ಮಕ್ಕಳು ಏನಪ್ಪಾ ಅಂದ್ರೆ ತಂದೆ ತಾಯಿಗೆ ಯಾರು ಇಟ್ಕೊಳ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. ತಮಗೊಂದು 5,000 ರೂಪಾಯಿ ಬರ್ತದೆ ಅಂದ್ರೆ ನಾನ್ ನೋಡ್ತೀನಿ, ನೀನ್ ನೋಡ್ತೀನಿ ಅಂತಾರೆ. ಅದಕ್ಕೋಸ್ಕರ ಈ ಒಂದು ಪೆನ್ಷನ್, ಈ ಒಂದು ಯೋಜನೆ ಬಹಳ ಉತ್ತಮವಾದಂತ ಯೋಜನೆ ಇದೆ. ತಾವು ಈಗಲೇ ಈ ಒಂದು ಯೋಜನೆಯನ್ನು ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂದ್ರೆ ತಾವು ಒಂದು 210 ರೂಪಾಯಿ ಎದಕ್ಕೋ ಒಂದು ಖರ್ಚು ಮಾಡ್ತೀರಾ. ಸುಮ್ನೆ ಒಂದು ತಿಂಗಳ ಒಂದು 210 ರೂಪಾಯಿ ಸುಮ್ನೆ ಒಂದು ಕಟ್ತಾ ಹೋದ್ರಪ್ಪ ಅಂದ್ರೆ ಅದು ಬಹಳ ಒಂದು ಮುಂದೆ ಬಹಳ ಯೂಸ್ಫುಲ್ ಆಗುತ್ತೆ. ತಾವು ಇನ್ ಬಿಟ್ವೀನ್ ಒಂದು ಮರಣ ಹೊಂದಿದ್ರು ಕೂಡ ತಮಗೆ ಒಂದು ಎಷ್ಟು ಅಮೌಂಟ್ ಕಟ್ಟಿದ್ರೆ ಅದಕ್ಕೆ ಏನಾದ್ರೂ ಲಾಭ ಕೂಡ ಹತ್ತಿ ಬರುತ್ತೆ. ಯಾಕಂದ್ರೆ ಇದು ಒಂದು ಗೌರ್ಮೆಂಟ್, ಒಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸ್ಡ್ ಸ್ಕೀಮ್ ಇದೆ. ಅದಕ್ಕಾಗಿ ತಮ್ಮ ಅಮೌಂಟ್ ಎಲ್ಲೂ ಹೋಗೋದಿಲ್ಲ, ಸೇಫ್ ಇರುತ್ತೆ. ಈ ಅಮೌಂಟ್ ಬಗ್ಗೆ ಏನೂ ಇಲ್ಲ. ಇದೊಂದು ಅಕೌಂಟ್ ಅನ್ನು ಮಾಡ್ಬೇಕಾದ್ರೆ ಏನೇನ್ ಬೇಕಪ್ಪ ಡೀಟೇಲ್ಸ್ ಎಲ್ಲವೂ ಕೂಡ ನಾನು ಹೇಳ್ತೀನಿ ಈಗ ಮುಂದೆ. ಮಾಡ್ಬೇಕಂತ ಇದ್ದೀರಂದ್ರೆ ತಾವು ಒಂದು ಸಮೀಪದ ಏನಪ್ಪಾ ಅಂದ್ರೆ ಒಂದು ಪೋಸ್ಟ್ ಆಫೀಸ್ ಇಲ್ಲ ಬ್ಯಾಂಕಿಗೆ ಹೋಗಿಸಿದ್ರೆ ಒಂದು ಅಟಲ್ ಪೆನ್ಷನ್ ಯೋಜನೆಯನ್ನು ಮಾಡ್ಬೇಕಂತ ಇದೀನಿ ಅಂತ ಹೇಳಿದ್ರೆ ತಾವು ಈ ಒಂದು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಹೇಳ್ತಾರೆ. ಹಾಗೆ ಒಂದು ಏನಪ್ಪಾ ಅಂದ್ರೆ ಒಂದು ಡಾಕ್ಯುಮೆಂಟ್ಸ್ ಕೂಡ ಏನ್ ಬೇಕಂದ್ರೆ ಒಂದು ಆಧಾರ್ ಕಾರ್ಡ್ ಬೇಕು, ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಬೇಕು, ಮೊಬೈಲ್ ನಂಬರ್ ಬೇಕು, ಮತ್ತೆ ನಾಮಿನಿ. ಇಷ್ಟಿದ್ರೆ ಸಾಕು, ನಿಮ್ಮ ಒಂದು ಅಟಲ್ ಪೆನ್ಷನ್ ಯೋಜನೆ ಸ್ಟಾರ್ಟ್ ಆಗುತ್ತೆ. ತಾವು ಏನೋಪ್ಪ ಒಂದು 210 ರೂಪಾಯಿ ಏನು ಅನ್ಸಲ್ಲ. ಯಾಕಂದ್ರೆ ತಿಂಗಳ ಒಂದು ಸ್ವಲ್ಪ ಕಡಿಮೆ ಅಮೌಂಟ್ ಇದೆ. ಆದ್ರೆ ಮುಂದೆ ಬರ್ತಕ್ಕಂಥ ತಾವು 60 ವರ್ಷ ಆದ್ಮೇಲೆ ಏನ್ ತಮಗೆ ಹೆಲ್ಪ್ ಆಗ್ತಾ ಇದೆ, ಅವಾಗ ಒಂದು ತಿಂಗಳಿಗೆ ತಮಗೆ 5,000 ರೂಪಾಯಿ ಬರೋದ್ ನೋಡಿದ್ರೆ ಎಷ್ಟೋ ಜನಕ್ಕೆ ಎಷ್ಟೋ ಒಂದು ದೊಡ್ಡ ಅಮೌಂಟ್ ಅನಿಸುತ್ತೆ ಆ ಟೈಮಲ್ಲಿ. ಈಗ 210 ರೂಪಾಯಿ ಕಟ್ಟೋದು ದೊಡ್ಡದಲ್ಲ. ಆ ಟೈಮಲ್ಲಿ ಅವ್ರು 5,000 ರೂಪಾಯಿ ಏನ್ ಬರ್ತಾ ಹೋಗ್ತಲ್ಲ, ಅದು ಬಹಳ ದೊಡ್ಡ ಅಮೌಂಟ್ ಆಗುತ್ತೆ.
ಅದಕ್ಕೋಸ್ಕರ ಈ ಒಂದು ಏನದ ಈಗ ಮಕ್ಕಳು ನೋಡ್ತಾರಂತ ಏನೂ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮುಪ್ಪಿನ ಕಾಲಕ್ಕೆ ಮಕ್ಕಳು ಯಾರು ನೋಡ್ತಾರಂತ ಹೇಳಿ ಯಾರಿಗೂ ಒಂದು ಗ್ಯಾರಂಟಿ ಇರುವುದಿಲ್ಲ. ಅದಕ್ಕಾದ್ರೂ ಈಗ ಏನಪ್ಪ, ಎಷ್ಟೋ ನಾವು ವೃದ್ಧಾಶ್ರಮಗಳು ನೋಡ್ತಾ ಇದೀವಿ. ಬಹಳ ಒಂದು ಅಲ್ಲಿ ಇರ್ಲಿಕ್ಕೆ ಜಾಗ ಇಲ್ಲ ಅಷ್ಟು ಜನ ಏನಪ್ಪಾ ಅಂದ್ರೆ ಈಗ ನಿರಾಶ್ರಿತರಾಗಿದ್ದಾರೆ. ವಯೋವೃದ್ಧರು ಎಷ್ಟು ವೃದ್ಧಾಶ್ರಮಗಳು ತುಂಬಿ ತುಳಕ್ತಾ ಇದಾವೆ. ಅದಕ್ಕೋಸ್ಕರ ಆ ಟೈಮಲ್ಲಿ ತಮಗೆ ಏನಾದರೂ ಈ ಒಂದು 5,000 ರೂಪಾಯಿ ತಮಗೆ ಪೆನ್ಷನ್ ಮಂತ್ಲಿ ಬರ್ತಾ ಇತ್ತಂದ್ರೆ ತಮ್ಮ ಉಪಜೀವನಕ್ಕೆ ತಾವು ಒಂದು ಏನಪ್ಪಾ ಅಂದ್ರೆ ತಮ್ಮ ಉಪಜೀವನಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಇವತ್ತೇ ಸ್ಟಾರ್ಟ್ ಮಾಡಿ ಇಟ್ಕೊಳ್ಳಿ. ಈ ಒಂದು ಯೋಜನೆ ಬಹಳ ಉಪಯುಕ್ತವಾದ ಯೋಜನೆ ಇದೆ. ಹಾಗೆ ಮತ್ತೆ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆದಲ್ಲಿ ಈ ಒಂದು ಏನಪ್ಪಾ ಅಂದ್ರೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ಈ ಒಂದು ಯೋಜನೆ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಒಂದು ಕಮೆಂಟ್ ಮುಖಾಂತರ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ನಾವು ಎಲ್ಲ ಮೆಸೇಜ್ಗೆ ರಿಪ್ಲೈ ಮಾಡ್ತೇವೆ. ಅದಕ್ಕೋಸ್ಕರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಉಪಯುಕ್ತ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಬಹಳಷ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು, ಸ್ಟೇಟ್ ಗೌರ್ಮೆಂಟ್ ಯೋಜನೆಗಳು, ಹಾಗೆ ಎಲ್ಲ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರ್ತವೆ. ತಾವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಉಪಯುಕ್ತ ಮಾಹಿತಿ ತಮಗಾಗಿ ಹುಡುಕಾಡಿ ತರ್ತೀವಿ ನಾವು. ಎಲ್ಲ ಯೋಜನೆಗಳು, ಯಾವುದೇ ಒಂದು ಯೋಜನೆಗಳು, ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು, ಒಂದು ಸ್ಟೇಟ್ ಗೌರ್ಮೆಂಟ್ ಯೋಜನೆಗಳು ಎಲ್ಲ ಹುಡುಕಾಡಿ ಒಳ್ಳೆ ಒಂದು ಯೋಜನೆಗಳು ಮತ್ತೆ ಒಳ್ಳೆ ಒಂದು ಉಪಯುಕ್ತ ಮಾಹಿತಿಗಳನ್ನು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ.